ಹಲೋ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಿ? ಈಗ ನಾನು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಿದ್ದೇನೆ. ನಾನಿವತ್ತು ರವೆ ದೋಸೆ ಮಾಡ್ತೇನೆ. ಎಂತ ಎಲ್ಲ ಆಗ್ತೇನಂತ ತೋರಿಸ್ತೇನೆ ನಿಮಗೆ. ನಿಮ್ದಾಯ್ತಾ ಬ್ರೇಕ್ಫಾಸ್ಟ್? ನಿಮಗೆಂತ ಸ್ಪೆಷಲ್? ಇವತ್ತು ನಾನೊಂದು ತಂದಿದ್ದೇನೆ, ನಿಮಗೆ ತೋರಿಸ್ತಿದ್ದೇನೆ. ಎಂತ ಅಂತ ಗೆಸ್ ಮಾಡಿ. ಟೆಂಟಡಾ, ಇದು ಪಪ್ಪಾಯ ಹಣ್ಣು. ಇದು ನಮಗೆ ನೇಬರ್ ಅಂಕಲ್ ಕೊಟ್ಟಿದ್ರು ಇವತ್ತು. ಇದು ನಮ್ಮ ಮನೆಯಲ್ಲಿ ಸಹ ಆಗ್ತದೆ, ಬಳ್ಕುಂಜಿಯಲ್ಲಿ ಸಹ. ಅವರು ಅದು ಹಣ್ಣಾದರೆ ಅವರ ಹತ್ರ ಮರ ಉಂಟಿಲ್ಲಿ, ಹಾಗೆ ನಮಗೆ ಕೊಡ್ತಾರೆ ಎಂತಾದರೂ ಸಹ. ಒಂದೇ ಇರೋದಲ್ಲಿ ಮರ ನೆಟ್ಟಿದ್ದಾರೆ ಅವರು, ಅದರಲ್ಲಿ ಆಗಿತ್ತು. ಮೊನ್ನೆ ಸಹ ಒಂದು ಕೊಟ್ಟಿದ್ದರು, ನೋಡಿ ಅಂತ ಹೇಗೆ ಉಂಟು ಅಂತ. ನೋಡಲಿಕ್ಕೆ ಎಷ್ಟು ಚೆಂದ ಕಾಣ್ತದೆ, ತಿನ್ನುವಾಗನೇ ಟೇಸ್ಟ್ ಉಂಟು. ಇದು ಮನೆಯಲ್ಲಿ ಆದದೆಲ್ಲ ಟೇಸ್ಟ್ ಇರ್ತದೆ. ಪಪ್ಪಾಯ ಹಣ್ಣಲ್ಲಿ ವಿಟಮಿನ್ ಎ, ಸಿ, ಇ ಉಂಟು. ಮತ್ತು ಇದು ಜೀರ್ಣಕ್ರಿಯೆಗೆ ಒಳ್ಳೆಯದು, ಮತ್ತು ಸ್ಕಿನ್ನಿಗೆಲ್ಲ ತುಂಬ ಒಳ್ಳೆಯದು ಪಪ್ಪಾಯ ಹಣ್ಣು. ಅದು ಎಂತ ಗೊತ್ತುಂಟ ಫ್ರೆಂಡ್ಸ್, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡುವ ಮುಂಚೆ ತಿನ್ನಬೇಕು. ತುಂಬ ಒಳ್ಳೆಯದು ಇದು, ಬೆಳಿಗ್ಗೆದು ತಿನ್ನಬೇಕು. ನೋಡಿ ಬರೀ ಚೆಂದ ಉಂಟು, ಫುಲ್ ಕಲರ್ ಬಂದಿದೆ. ಅಂಗಡಿದ್ದು ಕೆಲವು ಟೇಸ್ಟ್ ಇರುವುದಿಲ್ಲ, ಮನೆಯಲ್ಲಿ ಆದದ್ದು ಪಪ್ಪಾಯ ಹಣ್ಣು ಟೇಸ್ಟ್ ಇರ್ತದೆ. ನಾವಂದರೆ ಅಲ್ಲಿ ನಮ್ಮ ಬಳ್ಕುಂಜೆಲ್ಲ ಉಂಟು, ಟೇಸ್ಟ್ ಉಂಟು. ಅವರು ಅಂಕಲ್ 2 ಸರ್ತಿ ಕೊಟ್ಟಿದ್ದರು, ಭಾರಿ ಒಳ್ಳೆಯದಿತ್ತು ಹಣ್ಣು, ಪಪ್ಪಾಯ ಹಣ್ಣು. ಓಕೆ ಫ್ರೆಂಡ್ಸ್, ಬಾಯ್. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್. ನೋಡಿ ಫ್ರೆಂಡ್ಸ್, ಹೇಗೆ ಉಂಟು ಕಲರ್, ಚೆಂದ ಉಂಟಲ್ಲ. ನಾನು ತಿಂತೇನೆ ಈಗ ಬೆಳಿಗ್ಗೆದ್ದು. ನಾನು ಪಪ್ಪಾಯ ತಿಂತಿದ್ದೇನೆ. ಸಿಹಿ ಉಂಟು ಫ್ರೆಂಡ್ಸ್, ಭಾರಿ ಒಳ್ಳೆಯದುಂಟು ಮಾತ್ರ. ಒಳ್ಳೆಯದುಂಟು. ಸ್ವಲ್ಪ ಕ್ಯಾರೆಟ್, ಸ್ವಲ್ಪ ನೀರುಳ್ಳಿ, ಒಂದು ಸಣ್ಣದು ಕಾಯಿ ಮೆಣಸು ಬೇಕಾದರೆ ಹಾಕಿ, ಇಲ್ಲಾದರೆ ಸ್ಕಿಪ್ ಮಾಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಕೆ, ಈಗ ನಾನು ಇದಾಗ್ತೇನೆ ರವೆಯನ್ನು. ಅವಳಿಗೆ ನಿನ್ನೆ ಮಾಡಿದ್ದು ಕಮ್ಮಿ ಆಗಿದೆ ಅಂತೆ, ನನ್ನ ಸಿಸ್ಟರಿಗೆ. ಅವಳು ಹೇಳಿದ್ಲು, ಇವತ್ತು ನೀನು ಜಾಸ್ತಿ ಮಾಡು ಅಂತ. ನನಗೆ ನಿನ್ನೆದ್ದು ತುಂಬ ಇಷ್ಟ ಆಯ್ತಂತೆ ಅವಳಿಗೆ, ಹಾಗೆ ನಾನಿವತ್ತು ಸ್ವಲ್ಪ ಜಾಸ್ತಿ ಮಾಡೋದು. ಎಲ್ಲವನ್ನು ಹಾಕೋದು ಎಲ್ಲ ಈಸಿ ಉಂಟು. ನಾನು ಹೀಗೆ ಮಾಡೋದು, ಹೇಗೆ ಮಾಡ್ತಾರೆ ಗೊತ್ತಿಲ್ಲ. ನಾನು ಈ ರೀತಿ ನನಗೆ ಹೇಗೆ ಗೊತ್ತುಂಟು ಹಾಗೆ ಮಾಡೋದು. ನಿನ್ನೆದ್ದು ಅವಳಿಗೆ ಇದು ರಾಗಿ ದೋಸೆ ಕಡಿಮೆ ಆಯ್ತಂತೆ ಸಿಸ್ಟರಿಗೆ, ಹಾಗೆ ಅವಳು ಇವತ್ತು ಹೇಳಿದ್ಲು, ಸ್ವಲ್ಪ ಜಾಸ್ತಿ ಮಾಡು, 5 ಆದರೂ ಸಹ ಚಿಂತಿಲ್ಲ, ನಾನು 3 ತಿಂತೇನೆ ಅಂತ ಹೇಳಿದ್ಲು. ಅದಕ್ಕೆಲ್ಲ ಫ್ರೆಂಡ್ಸ್, ಜಾಸ್ತಿ ಮಾಡೋದೇನೋ ಇದು ಇಲ್ಲ, ಅಂದರೆ ವೇಸ್ಟ್ ಆಗಬಾರ್ದಲ್ಲ ಮಾಡಿದ ನಂತರ, ಅದಕ್ಕೆ ಬೇಜಾರಾಗ್ತದೆ, ಬಿಸಾಡಬಾರ್ದು. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಮತ್ತೆ ನಾನು ಸ್ವಲ್ಪ ಕಾಯಿ ತುರಿ ಹಾಕಿದೆ. ಸ್ವಲ್ಪ ನೀರು ಹಾಕಿ. ಓಕೆ, ಇದಾಗಬೇಕಲ್ಲ. ನಾನು ಕೈಯಲ್ಲಿ ಮಾಡ್ತೀನಿ, ನಮಗೇನಲ್ಲ.
ಇವತ್ತು ನಾನು ಇದನ್ನು ರೊಟ್ಟಿಯಾಗಿ ಮಾಡೋದು, ಒಳ್ಳೆಯದಾಗ್ತದೆ. ಸಾಕು ಇಷ್ಟು ರೊಟ್ಟಿ ಇವತ್ತು ಮಾಡೋದು. ನಿನ್ನೆ ರಾಗಿ ದೋಸೆ, ಇವತ್ತು ರೊಟ್ಟಿ. ಇನ್ನೊಂದು ಸಲ ರವೆ ದೋಸೆ ಮಾಡಿ ತೋರಿಸ್ತೇನೆ. ಓಕೆ, ಸ್ವಲ್ಪ ಹೊತ್ತು ಇರಲಿ, ಒಂದು 5 ನಿಮಿಷ, ಎಲ್ಲ ಇದಾಗ್ತದೆ, ಒಳ್ಳೆಯದು. ಇಟ್ಟಿದ್ದೇನೆ, ಸ್ವಲ್ಪ ಬಿಸಿ ಆಗಲಿ. ಸ್ವಲ್ಪ ಆಯಿಲ್ ಹಾಕಿ ನಿಮಿಷ ಇಟ್ಟಿದ್ದೆ. ಇನ್ನು ನಾನು ಇದಕ್ಕೆ ಕಾವಲಿಗೆ ಹೀಗೆ ತರ್ತೇನೆ. ಮೆಲ್ಲ ನೀವು ಬಿಸಿ ತಾಗ್ಬೋದು, ತಟ್ಟುವಾಗ ಜಾಗ್ರತೆ ಮಾಡಿ, ನನಗೆ ನೆನಪಿಗಾಗ್ತದೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆಂದ ಕಾಣ್ತದಲ್ಲ ನೋಡಲಿಕ್ಕೆ. ಸಾಕು, ತುಂಬ ದೊಡ್ಡದು ಮಾಡಬೇಡಿ, ಮೀಡಿಯಮ್ ಸಾಕು. ನೋಡಿ ಎಷ್ಟು ಚೆಂದ ಕಾಣ್ತದೆ. ಸ್ವಲ್ಪ ಇದಾಗಲಿ, ಸ್ವಲ್ಪ ಅದರ ಮೇಲೆ ಆಯಿಲ್ ಹಾಕಿ ಆಯಿತಾ, ಅದು ಬಿಸಿ ಆಗಲಿ ಚೆಂದ. ಈಗ ನಾನು ಮುಚ್ಚಿಡ್ತೇನೆ. ಈಗ ನಾನಿದು ಹೀಗೆ ಹಾಕ್ತೇನೆ, ಮಗುಚಿ ಹಾಕ್ತೇನೆ. ಓಕೆ, ಸ್ವಲ್ಪ ಅಲ್ಲಿ ಸಹ ಇದಾಗ್ತದಲ್ಲ. ಹಾಕಿದೆ 4 ಹಾಕಿದೆ, ಸಣ್ಣದು ಮಾಡಿ ನೋಡಿ ಹೇಗೆ ಬಂದಿದೆ ಅಂತ. ಒಳ್ಳೆಯದು ಬಂದಿದೆ. ಓಕೆ, ಬಾಯ್. ನಾನು ಬ್ರೇಕ್ಫಾಸ್ಟ್ ಮಾಡ್ತಿದ್ದೇನೆ, ನೀವು ಸಹ ಬನ್ನಿ ಬ್ರೇಕ್ಫಾಸ್ಟಿಗೆ. ರವೆ ರೊಟ್ಟಿ ಮತ್ತು ಬ್ಲ್ಯಾಕ್ ಟೀ. ಬೆಳಿಗ್ಗೆ ಒಂದು ಬ್ರೇಕ್ಫಾಸ್ಟ್ ಮಾಡಲೇಬೇಕಲ್ಲ, ಅಂದರೆ ನೈಟ್ ಎಲ್ಲ ನಾವು ನೈಟ್ ಎಷ್ಟು 10, ನಾವು 8:30ಗೆ ಹಾಗೆ ಊಟ ಮಾಡ್ತೇವೆ. ಮತ್ತು ಹೊಟ್ಟೆ ಖಾಲಿ ಇರ್ತದಲ್ಲ, ಬೆಳಿಗ್ಗೆ ಫುಲ್ಲು ಖಾಲಿ ಅಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ ಮಾಡಿ, ಯಾರು ಸಹ ಮಾಡೋದು ನಿಲ್ಲಬೇಡಿ. ಓಕೆ ಫ್ರೆಂಡ್ಸ್, ಇವತ್ತು ಮಳೆ ಸ್ವಲ್ಪ ಕಡಿಮೆ, ಮಳೆ ಬರಬೇಕಿತ್ತು. ಗದ್ದೆಗೆಲ್ಲ ನಮಗೆ ನೀರಿಲ್ಲ ಅಲ್ಲ, ಅಂದರೆ ಇದರದ್ದುಂಟು ನದಿದ್ದು, ಹಾಗೆಲ್ಲ ಮಳೆ ನೀರು ಬಿದ್ದರೆ ಒಳ್ಳೆಯದಲ್ಲ. ನೀರು ಮಳೆನೇ ಬರಲಿಲ್ಲ. ತಿಂತಿದ್ದೇನೆ, ಬನ್ನಿ. ಅಂದರೆ ನಿನ್ನೆದು ನಾನು ಇದು ತಗೊಂಡೆ, ಬಟಾಟೆದ್ದು ಸ್ವಲ್ಪ ಇದು ಮಾಡಿದ್ದೆ, ದಾಲೆಲ್ಲ ಹಾಕಿ. ನನಗೆ ಹೀಗೆ ತಿನ್ಲಿಕ್ಕೆ ಒಳ್ಳೆಯದಾಗಲ್ಲ. ಇದಕ್ಕೆ ತೆಂಗಿನ ತುರಿ ಎಲ್ಲ ಹಾಕಿದ್ದೇನೆ, ಹೀಗೆ ತಿನ್ಬೋದು, ಏನಿಲ್ಲ ಹಾಗೆ. ನನಗೆ ಸ್ವಲ್ಪ ಪದಾರ್ಥ ಸೈಡಲ್ಲಿ ಬೇಕು. ಒಳ್ಳೆಯದಾಗಿದೆ ಫ್ರೆಂಡ್ಸ್, ನೀವು ಸಹ ಒಮ್ಮೆ ಟ್ರೈ ಮಾಡಿ. ಏನಿಲ್ಲ, ಇದು ನಿನ್ನೆ ನಾನು ರಾಗಿ ದೋಸೆ ಮಾಡಿದ್ದೆ, ಇದು ರವೆ ರೊಟ್ಟಿ ಮಾಡಿದ್ದು. ಒಳ್ಳೆಯದಾಗಿದೆ. ಕೆಲಸ ಎಲ್ಲ ಉಂಟು, ನಾಳೆಲ್ಲ ಹೊರಸ್ಬೇಕು.
ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೇನೆ. ನಾನು ಬ್ರೇಕ್ಫಾಸ್ಟ್ ಮಾಡ್ತೇನೆ. ಓಕೆ, ಬಾಯ್. ನಾನು ಪೂಜೆಗೆ ಹೊರಟಿದ್ದೇನೆ. ಇವತ್ತು ನಾನು ಸ್ಯಾಟರ್ಡೆ ಹೋಗೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್. ಬಾಯ್.